ರಾಜಕೀಯದಲ್ಲಿ ಒಂದು ಅಪರೂಪದ ಬಾಂಡಿಂಗ್. ಖರ್ಗೆ ರಾಹುಲ್ ಸ್ನೇಹದ ಅಸಲಿ ಕಥೆ. ಹಲೋ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ರಾಜಕೀಯ ಅಂದ್ರೇನೆ ಪವರ್, ಈಗೋ, ಆಟಿಟ್ಯೂಡ್ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅಲ್ವಾ? ಆದರೆ ಇಂದು ನಾವು ನಿಮಗೆ ತೋರಿಸ್ತಿರೋ ಕತೆ ರಾಜಕೀಯದಲ್ಲಿರುವ ಅಹಂಕಾರವನ್ನು ಅಳಿಸಿ ಹಾಕಿದ ಇಬ್ಬರು ನಾಯಕರ ನೈಜ ಕಥೆ. ಸತತ 24 ವರ್ಷಗಳ ನಂತರ, ಅಂದರೆ 2022ರಿಂದ ಗಾಂಧಿ ಕುಟುಂಬದ ಹೊರಗಿನವರೊಬ್ಬರು, 80ರ ಆಸುಪಾಸಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು. ಆಗ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ, ಇವರು ಕೇವಲ ರಬ್ಬರ್ ಸ್ಟ್ಯಾಂಪ್ ಆಗ್ತಾರೆ, ರಿಮೋಟ್ ಕಂಟ್ರೋಲ್ ರಾಹುಲ್ ಗಾಂಧಿ ಕೈಯಲ್ಲಿರುತ್ತೆ ಅಂತ. ಆದರೆ ಬಾಸ್, ಮುಂದಿನ ದಿನಗಳಲ್ಲಿ ಆದದ್ದೇ ಬೇರೆ. ರಿಮೋಟ್ ಕಂಟ್ರೋಲ್ ಬಿಡಿ, ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ತೋರಿದ ಗೌರವ, ಮಾಡಿದ ಸಣ್ಣ ಪುಟ್ಟ ಸೇವೆಗಳು ಇವತ್ತು ಇಡೀ ದೇಶದ ಯುವ ಜನತೆಗೆ ಒಂದು ದೊಡ್ಡ ಪಾಠವಾಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೆ ಆ ಅಪರೂಪದ ಬಾಂಡಿಂಗ್ನ ಪ್ರತಿಯೊಂದು ಡೀಟೇಲ್ಸ್ ನೋಡೋಣ. ವೇದಿಕೆ ಮೇಲಿನ ಆ ಸಣ್ಣ ಗ್ಲಾಸ್ ನೀರು. ಗೆಳೆಯರೆ, ಇದು ಬಿಹಾರದ ಸಾಸಾರಾಮ್ನಲ್ಲಿ ನಡೆದ ವೋಟರ್ ಅಧಿಕಾರ ಯಾತ್ರೆಯ ಉದ್ಘಾಟನಾ ಸಮಾರಂಭ. ಬಿರು ಬಿಸಿಲು, ವೇದಿಕೆ ಮೇಲೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಸಾಮಾನ್ಯ ರಾಜಕೀಯದಲ್ಲಿ ಏನಾಗುತ್ತೆ, ಲೀಡರ್ಗಳಿಗೆ ನೀರು ಕೊಡಲಿಕ್ಕೆ ಹಿಂದೆ ಮುಂದೆ 10 ಸೇವಕರಿರ್ತಾರೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಯಾರ ಸಹಾಯಕ್ಕೂ ಕಾಯಲಿಲ್ಲ. ತಾವೇ ಖುದ್ದಾಗಿ ನೀರಿನ ಬಾಟಲಿ ಎತ್ಕೊಂಡು ಗ್ಲಾಸ್ಗೆ ನೀರು ಸುರಿದು ಮೊದಲು ತಮ್ಮ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲಾಲು ಪ್ರಸಾದ್ ಯಾದವ್ ಅವರಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಹಿರಿಯರು ನೀರು ಕುಡಿದ ಮೇಲಷ್ಟೇ ತಾವು ನೀರು ಕುಡಿತಾರೆ. ಯೋಚನೆ ಮಾಡಿ, ದೇಶದ ವಿಪಕ್ಷ ನಾಯಕ, ಗಾಂಧಿ ಕುಟುಂಬದ ಕುಡಿ, ಹೀಗೆ ಒಂದು ಸಣ್ಣ ಕೆಲಸವನ್ನು ತಾವೇ ಮಾಡಿದ್ದು ಅವರ ಅಹಂರಹಿತ, ಅಂದರೆ ಈಗೋಲೆಸ್ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಈ ಜೆಂಟಲ್ ಮ್ಯಾನ್ಲಿ ಬಿಹೇವಿಯರ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತು. ಇದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೊಟ್ಟ ಮೆಸೇಜ್ ಏನು ಗೊತ್ತಾ? ಪಕ್ಷದ ಅಧ್ಯಕ್ಷರೇ ಸುಪ್ರೀಂ, ಅವರಿಗೆ ಸೇವೆ ಮಾಡುವುದು ನಮಗ್ಯಾರಿಗೂ ಕೀಳರಿಮೆ ಅಲ್ಲ ಅಂತ. ಸಂಸತ್ತಿನ ಮೊಗಸಾಲೆಯಲ್ಲಿ ಮಗನ ವಾತ್ಸಲ್ಯ, ಭುಜದ ಮಸಾಜ್. ಈಗ ನೀವು ನೋಡ್ತಿರೋದು ಭಾರತದ ಪಾರ್ಲಿಮೆಂಟ್ ಆವರಣ. ಡಿಸೆಂಬರ್ 3, 2024. ರಾಜಕೀಯದ ಟೆನ್ಷನ್, ನಿರಂತರ ಪ್ರಯಾಣದಿಂದ ಖರ್ಗೆ ಅವರು ದೈಹಿಕವಾಗಿ ಸುಸ್ತಾಗಿದ್ದರು. ಅವರಿಗೆ ಭುಜದ ನೋವು ಇತ್ತು. ಆಗ ಅಲ್ಲಿಗೆ ಬಂದ ರಾಹುಲ್ ಗಾಂಧಿ ಯಾವುದೇ ಪ್ರೋಟೋಕಾಲ್ ನೋಡಲಿಲ್ಲ, ಕ್ಯಾಮರಾಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನೇರವಾಗಿ ಬಂದು ಖರ್ಗೆ ಅವರ ಹಿಂಭಾಗ ನಿಂತು ತಮ್ಮೆರಡು ಕೈಗಳಿಂದ ಅವರ ಭುಜಗಳನ್ನು ನಿಧಾನವಾಗಿ ಮಸಾಜ್ ಮಾಡಲು ಶುರು ಮಾಡಿದರು. ಅಲ್ಲೇ ಪಕ್ಕದಲ್ಲಿದ್ದ ಪ್ರಿಯಾಂಕಾ ಗಾಂಧಿ ಕೂಡ ನಗುತ್ತಾ ಭುಜದ ಮಸಾಜ್ನಿಂದ ಸ್ನಾಯುಗಳ ಒತ್ತಡ ಹೇಗೆ ಕಡಿಮೆಯಾಗುತ್ತೆ ಅಂತ ಖರ್ಗೆ ಅವರ ಜೊತೆ ಮುಕ್ತವಾಗಿ ಮಾತಾಡಿದರು. ಇದು ಜಸ್ಟ್ ಒಂದು ಪೊಲಿಟಿಕಲ್ ಸ್ಟಂಟ್ ಅಲ್ಲ ಸ್ನೇಹಿತರೆ. ಮಗನೊಬ್ಬ ತನ್ನ ತಂದೆಗೆ ಅಥವಾ ಶಿಷ್ಯನೊಬ್ಬ ತನ್ನ ಗುರುವಿಗೆ ತೋರುವ ನಿಜವಾದ ಭಕ್ತಿ ಇದು. ಈ ಲೆವೆಲ್ನ ಎಮೋಷನಲ್ ಕನೆಕ್ಷನ್ ಇವತ್ತಿನ ಕಲುಷಿತ ರಾಜಕೀಯದಲ್ಲಿ ನೋಡೋಕೆ ಸಿಗೋದು ಬಹಳ ರೇರ್ ಅಲ್ವಾ? ಮಳೆಯಲ್ಲಿ ನಿಂತ ಶಿಸ್ತಿನ ಸಿಪಾಯಿ. ಇನ್ನು ಆರ್ಗನೈಸೇಷನಲ್ ಡಿಸಿಪ್ಲಿನ್ ವಿಚಾರಕ್ಕೆ ಬಂದರೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ದೃಶ್ಯ ನೀವು ನೋಡಲೇಬೇಕು. ಧಾರಾಕಾರ ಮಳೆ ಬರ್ತಿದೆ. ಅಧ್ಯಕ್ಷರಾದ ಖರ್ಗೆ ಅವರು ಧ್ವಜಾರೋಹಣ ಮಾಡಿ ಭಾಷಣ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಯಾರಿಗೂ ಕೊಡೆ ಹಿಡಿಯೋಕೆ ಹೇಳಲಿಲ್ಲ, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಜಾಗ ಹುಡುಕ್ಲಿಲ್ಲ. ಕಂಪ್ಲೀಟ್ ಆಗಿ ಮಳೆಯಲ್ಲಿ ನೆನೀತಾ ಒಬ್ಬ ಸಾಮಾನ್ಯ ಶಿಸ್ತಿನ ಸಿಪಾಯಿಯಂತೆ ಕೊನೆಯವರೆಗೂ ನಿಂತಿದ್ರು. ಕಷ್ಟ ಸಹಿಸಿಕೊಂಡು ನಾಯಕರಿಗೆ ವಿಧೇಯನಾಗಿರೋದು ಅಂದರೆ ಇದೇ ಬಾಸ್, ಇದೆ ಕಾರಿನ ಆತಿಥ್ಯ. ಹಾಗೆ ಮಾರ್ಚ್ 17ರಂದು ಸಂಸತ್ತಿನ ಹೊರಗೆ ಪ್ರತಿಭಟನೆ ಮುಗಿಸಿ ಬರುವಾಗ ಖರ್ಗೆ ಅವರ ಕಾರು ಬರಲು ಲೇಟ್ ಆಗುತ್ತೆ. ಆಗ ರಾಹುಲ್ ಗಾಂಧಿ ಏನು ಮಾಡಿದ್ರು ಗೊತ್ತಾ? ನಿಮ್ಮ ಕಾರ್ ಎಲ್ಲಿದೆ, ಎಲ್ಲಿಗೆ ಹೋಗಬೇಕು, ಬನ್ನಿ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಪ್ರೀತಿಯಿಂದ ಕೇಳಿ ತಮ್ಮ ಕಾರ್ನಲ್ಲೇ ಕೂರಿಸ್ಕೊಂಡು ಹೋಗ್ತಾರೆ. पीछे पीछे अभी आ रही है, तो कैसे करेंगे? कहाँ जाना है आपको? मैं तो आई ड्रॉप यू, घर ही जाता हूँ. आई कैन ड्रॉप यू. नहीं स्टाफ गाड़ी को छोड़ देंगे. राहुल गांधी यहाँ से रवाना हो रहे हैं. और राहुल जी वेट सर, राहुल जी तो हमने ಜೊತೆಗಿರೋರ ಮೇಲೆ ಎಷ್ಟೊಂದು ಕೇರಿಂಗ್ ನೋಡಿ.
ಫೇಕ್ ನ್ಯೂಸ್, ಟ್ರೋಲ್ಸ್ ಮತ್ತು ಪಾದರಕ್ಷೆಯ ಅಸಲಿ ಕಥೆ. ಸ್ನೇಹಿತರೆ, ಯಾವಾಗ ಇವರಿಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಬಂತು, ವಿರೋಧಿಗಳಿಗೆ ನಡುಕ ಶುರುವಾಯಿತು. ದಲಿತ ನಾಯಕರೊಬ್ಬರನ್ನ ಕಾಂಗ್ರೆಸ್ ಇಷ್ಟೊಂದು ಗೌರವಿಸುತ್ತಿದೆ ಅನ್ನೋದನ್ನು ಸಹಿಸಲಾಗದೆ ನಕಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡಲಾಯಿತು. ಜನವರಿ 15, 2025 ದೆಹಲಿಯ ಇಂದಿರಾ ಭವನ ಉದ್ಘಾಟನೆ ವೇಳೆ 24 ಸೆಕೆಂಡುಗಳ ವಿಡಿಯೋ ಕಟ್ ಮಾಡಿ ರಾಹುಲ್ ಗಾಂಧಿ ಖರ್ಗೆ ಅವರನ್ನ ಕುರ್ಚಿಯಿಂದ ಎಬ್ಬಿಸಿ ಅವಮಾನ ಮಾಡಿದ್ರು ಅಂತ ವೈರಲ್ ಮಾಡಿದ್ರು. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಸಲಿ ಸತ್ಯ ಬಯಲಾಯಿತು. ಖರ್ಗೆ ಅವರ ಹೆಸರು ಅನೌನ್ಸ್ ಆದಾಗ ಅವರಿಗೆ ವೇದಿಕೆ ಮುಂಭಾಗಕ್ಕೆ ಹೋಗಲಿಕ್ಕೆ ದಾರಿ ಮಾಡಿಕೊಡಲು ರಾಹುಲ್ ತಾವೇ ಖುದ್ದಾಗಿ ಎದ್ದು ನಿಂತು ಖರ್ಗೆ ಅವರ ಕುರ್ಚಿಯನ್ನು ಹಿಂದಕ್ಕೆಳೆದು ಸಹಾಯ ಮಾಡಿದರು. ಇದು ಅವಮಾನ ಅಲ್ಲ, ಅಪ್ಪಟ ಮರ್ಯಾದೆ ಸ್ನೇಹಿತರೆ. ಇನ್ನು ಪಾದರಕ್ಷೆ ಅಥವಾ ಚಪ್ಪಲಿ ಬಗ್ಗೆ ವಿರೋಧಿಗಳು ಹಬ್ಬಿಸಿದ ಸುಳ್ಳು ಕಥೆಗಳು ಒಂದೆರಡಲ್ಲ. ದಲಿತ ನಾಯಕ ಖರ್ಗೆ ಅವರ ಕೈಯಲ್ಲಿ ಚಪ್ಪಲಿ ತೆಗೆಸ್ತಾರೆ ಅಂತ ಸುಳ್ಳು ಆರೋಪ ಮಾಡಿದರು. ಆದರೆ ವಾಸ್ತವ ಏನು ಗೊತ್ತಾ? ರಾಹುಲ್ ಗಾಂಧಿಯವರಿಗೆ ಶ್ರಮಿಕ ವರ್ಗ ಮತ್ತು ಹಿರಿಯರ ಬಗ್ಗೆ ಎಲ್ಲಿಲ್ಲದ ಕಾಳಜಿ. ಜುಲೈ 26 ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿ ಚಮ್ಮಾರ ಅಂದರೆ ಕಾಬ್ಲರ್ ರಾಮ್ ಚೈತ್ ಅವರ ಅಂಗಡಿಗೆ ಹೋಗಿ ಅವರ ಜೊತೆ ಕುಳಿತು ತಾವೇ ಖುದ್ದಾಗಿ ಚಪ್ಪಲಿ ಹೊಲಿದು ಸರಳತೆ ಮೆರೆದರು. ಹಾಗೆಯೇ ಭಾರತ್ ಜೋಡೋ ಯಾತ್ರೆಯಲ್ಲಿ ಪುಟ್ಟ ಬಾಲಕಿಗೆ ತಾವೇ ಕೆಳಗೆ ಬಾಗಿ ಸ್ಯಾಂಡಲ್ ಹಾಕಲು ಸಹಾಯ ಮಾಡಿದ್ರು. ಖರ್ಗೆ ಅವರ ಚಪ್ಪಲಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ವಿಡಿಯೋ ಇಲ್ಲದಿದ್ದರೂ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ನೋಡಿದರೆ ತಮ್ಮ ಹಿರಿಯ ನಾಯಕನಿಗೆ ಅಗತ್ಯವಿದ್ದರೆ ಚಪ್ಪಲಿ ಹಾಕಲು ಸಹಾಯ ಮಾಡುವುದಕ್ಕೂ ಅವರು ಕಿಂಚಿತ್ತೂ ಹಿಂಜರಿಯೋದಿಲ್ಲ ಅನ್ನೋದು ಸತ್ಯ. ನಿರ್ಧಾರಗಳಲ್ಲಿ ಅಧ್ಯಕ್ಷರೇ ಫೈನಲ್ ಬಾಸ್. ಖರ್ಗೆಜಿಯವರೇ ನಮ್ಮ ನಾಯಕರು, ಅವರ ನಿರ್ಧಾರವೇ ಅಂತಿಮ. ಇದನ್ನು ರಾಹುಲ್ ಗಾಂಧಿ ಎಷ್ಟೋ ಬಾರಿ ಪಬ್ಲಿಕ್ ಆಗಿ ಹೇಳಿದ್ದಾರೆ. ಖರ್ಗೆಜಿಯವರೇ ನಮ್ಮ ನಾಯಕರು, ಅವರ ನಿರ್ಧಾರವೇ ಅಂತಿಮ. ಇದನ್ನು ರಾಹುಲ್ ಗಾಂಧಿ ಎಷ್ಟೋ ಬಾರಿ ಪಬ್ಲಿಕ್ ಆಗಿ ಹೇಳಿದ್ದಾರೆ. 2023 ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಸಿಎಂ ಯಾರು, ಸಿದ್ದರಾಮಯ್ಯನ ಅಥವಾ DKಶಿನ ಅನ್ನೋ ಬಿಕ್ಕಟ್ಟು ಎದುರಾಯಿತು. ಆಗ ರಾಹುಲ್ ಗಾಂಧಿ ತಾವು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಬದಲಾಗಿ ಖರ್ಗೆ ಅವರ ಮನೆಗೆ ಖುದ್ದಾಗಿ ತೆರಳಿ ಸಂಪೂರ್ಣ ಅಧಿಕಾರವನ್ನು ಅಧ್ಯಕ್ಷರಿಗೆ ಬಿಟ್ಟುಕೊಟ್ರು. ಗಾಂಧಿ ಕುಟುಂಬವು ಖರ್ಗೆ ಅವರಿಗೆ ಸಂಪೂರ್ಣವಾಗಿ ಅಧಿಕಾರ ಹಸ್ತಾಂತರ ಮಾಡಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಯಾವುದೇ ಬಿಕ್ಕಟ್ಟು ಬರಲಿ, ಚುನಾವಣಾ ಬಾಂಡ್ ವಿವಾದವಿರಲಿ, ಅದಾನಿ ವಿಚಾರವಿರಲಿ, ದಲಿತರ ಮೇಲಿನ ದೌರ್ಜನ್ಯಗಳಿರಲಿ, ಇವರಿಬ್ಬರು ಒಟ್ಟಾಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ರಕ್ಷಣಾ ಕವಚದಂತೆ ಒಬ್ಬರಿಗೊಬ್ಬರು ನಿಲ್ತಾರೆ. ಗುಜರಾತ್ ಕೋರ್ಟ್ ರಾಹುಲ್ ಗಾಂಧಿಯವರನ್ನು ಅನರ್ಹಗೊಳಿಸಿದಾಗ ಖರ್ಗೆ ಅವರು ಸಿಡಿಮಿಡಿಗೊಂಡು ಸರ್ಕಾರದ ವಿರುದ್ಧ ಸಿಡಿದೆದ್ರು. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಾಗ ಖುಷಿಯಿಂದ ಸಿಹಿ ತಿನ್ನಿಸಿದರು. ಗೆಳೆಯರೇ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಈ ಬಾಂಧವ್ಯ ಕೇವಲ ರಾಜಕೀಯ ಒಪ್ಪಂದವಲ್ಲ. ಇದೊಂದು ತಂದೆ ಮಗನ, ಗುರು ಶಿಷ್ಯನ ವಾತ್ಸಲ್ಯ. 50 ವರ್ಷಗಳ ಆಡಳಿತಾತ್ಮಕ ಅನುಭವ ಇರುವ ಖರ್ಗೆ ಅವರ ದಲಿತ ಪ್ರಾತಿನಿಧ್ಯ ಮತ್ತು ರಾಹುಲ್ ಗಾಂಧಿಯವರ ಯುವ ಆಕರ್ಷಣೆ, ಈ ಕಾಂಬಿನೇಷನ್ ಇವತ್ತು ಭಾರತೀಯ ರಾಜಕೀಯದಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತಿದೆ. ಯಾವುದೇ ಈಗೋ ಇಲ್ಲದೆ ವಯಸ್ಸು ಮತ್ತು ಅನುಭವಕ್ಕೆ ತಲೆಬಾಗಿ ಹಿರಿಯರಿಗೆ ಸಾರ್ವಜನಿಕವಾಗಿ ನೀರು ಕೊಡೋದು, ಮಸಾಜ್ ಮಾಡೋದು, ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಲ್ಲೋದು, ಇವೆಲ್ಲವೂ ನಮ್ಮ ಯುವಜನತೆ ಕಲಿಯಲೇಬೇಕಾದ ಮಾನವೀಯ ಮೌಲ್ಯಗಳು. ಅಧಿಕಾರ ಯಾವತ್ತಿದ್ರೂ ಬರುತ್ತೆ ಹೋಗುತ್ತೆ, ಆದರೆ ಈ ತರಹದ ನೈಜ ಸಂಬಂಧಗಳು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಅಪರೂಪದ ಬಾಂಡಿಂಗ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್.